ನಮಸ್ತೆ. ಸರ್ ಬಹುಶಃ ತಮ್ಮ ಗಮನಕ್ಕೂ ಬಂದಿರುತ್ತೆ, ಪ್ರಿಯಾಂಕಾ ಎಂಬಾಕೆ ತನ್ನ ಮಗಳನ್ನ ಹತ್ಯೆ ಮಾಡಿದ್ದು ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು. ಸೊ ಈ ಒಂದು ಘಟನೆಗಳು ಬಹುಶಃ ಏನು ಹೇಳ್ತವೆ ಸರ್, ಸಮಾಜಕ್ಕೆ ಏನು ಆ, ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ? ತಾವು ಮಕ್ಕಳ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದೀರಿ. ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ, ಹೆತ್ತವರೇ ಆ ರೀತಿ ದುರ್ನಡತೆ ತೋರಿದಾಗ ಅಥವಾ ದಾರಿ ತಪ್ಪಿದಂತಹ ಸಂದರ್ಭ, ಇನ್ಯಾರ ಜೊತೆನೂ ಇದ್ದಾಗ ಆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ, ತಾವೇನ್ ಹೇಳ್ತೀರಿ ಅಂತ ಈ ಸಂದರ್ಭದಲ್ಲಿ? ಮಕ್ಕಳಂದ್ರೆ ನಮ್ ದೇಶದಲ್ಲಿ ನಾವು ದೇವ್ರ ಸಮಾನ ಅಂತೇಳಿ ಹೇಳ್ತೀವಿ, ಮತ್ತೆ ಎಲ್ರೂ ಸಹಿತ ಅದು ಸ್ವೀಕರಿಸ್ತಿದ್ದೀವಿ ಇಲ್ಲಿವರೆಗೆ. ನಿಜ. ಯಾವುದೋ ಒಂದು ದುರುದ್ದೇಶಕ್ಕಾಗಿ, ಯಾವುದೋ ಒಂದು ವೈಯಕ್ತಿಕ ಸುಖಕ್ಕಾಗಿ ಈ ತರ ಹಡೆದ ಒಂದು ಮಗುವಿಗೆ ಒಂದು ಅವ್ಯಾತ್ತವಾಗಿ ಕೊಲೆ ಮಾಡಿದ್ದು ಮತ್ತೆ ಕೊಲೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸಹಕರಿಸಿದ್ದು, ಇದು ಒಂದು ಇಡೀ ನಾಗರಿಕ ಸಮಾಜನೇ ತಲೆ ತಗ್ಗಿಸ್ತಕ್ಕಂಥದ್ದು ಇವಾಗ ಎದುರಾಗಿದೆ. ಹೀಗಾಗಿ ಮಕ್ಕಳು ಅಸಹಾಯಕರು, ಮಕ್ಕಳು ದೊಡ್ಡವ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಹೀಗಾಗಿ ಆ ಮಕ್ಕಳಿಗೆ ಪ್ರತಿಯೊಬ್ರು ಸಹಿತ ಬೆಳೆಸ್ತಕ್ಕಂಥದ್ದು, ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಒಂದು ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಆ ಒಂದು ಮಹಿಳೆ ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಈ ತರ ಒಂದು ಮಗುವಿಗೆ ಅದು ಕೊಲೆ ಮಾಡಿದ್ದು, ಇದು ದುರಾದೃಷ್ಟ. ಇದು ಯಾರು ಸಹಿತ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನು ಬಹಳ ಪ್ರತಿಯೊಬ್ರು, ಇದೊಂದು ನಾಗರಿಕ ಸಮಾಜನೇ ಇದೊಂದು ಪಾಠ, ಮುಂದೆ ಎಲ್ಲೂ ಸಹಿತ ಇಂಥ ಘಟನೆ ಎಲ್ಲೂ ನಡಿಬಾರದು ಅನ್ನೋದೇ ನಮ್ಮೆಲ್ಲರ ಆಶಯ ಆಗಿದೆ. ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತವ್ರ ಮೇಲೆ ಈಗಾಗಲೇ ಜೈಲು ಆಗಿದೆ, FIR ಆಗಿದೆ. ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯವರು ಮಕ್ಕಳ ವಿಷಯಗಳು ಬಂದಾಗ ಬಹಳ ಅತ್ಯಂತ ಸೂಕ್ಷ್ಮತೆಯನ್ನು ಪ್ರದರ್ಶಿಸಬೇಕಾಗುತ್ತೆ, ಸೂಕ್ಷ್ಮತೆಯನ್ನು ಗಮನಿಸಬೇಕಾಗುತ್ತೆ. ಇಲ್ಲಾಂದ್ರೆ ಆ ಒಂದು ಮಕ್ಕಳಿಗೆ ನ್ಯಾಯ ಕೊಡಕ್ಕಾಗಲ್ಲ, ಸ್ವತಃನು ಸಹಿತ ಈ ತರದ ಒಂದು ಶಿಸ್ತಿನ ಕ್ರಮಕ್ಕೆ ಅವ್ರು ಒಳಗಾಗ್ಬೇಕಾಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ರು ಸಹಿತ ಮಕ್ಕಳ ವಿಷಯಗಳು ಬಂದಾಗ ಬಹಳಷ್ಟು ಆ ಮಗುವಿನ ಒಂದು ಹಿತದೃಷ್ಟಿಯನ್ನೇ ಅವರು ಎಲ್ಲರೂ ಸಹಿತ ವಿಚಾರವನ್ನು ಮಾಡುವ ಮೂಲಕ ಆ ಪ್ರತಿಯೊಂದು ಪ್ರಕರಣಗಳನ್ನು ಗಮನಿಸಬೇಕು. ಯಾವುದೇ ಒಂದು ಪ್ರಕರಣಗಳು, ಯಾವುದೇ ಘಟನೆಗಳ ಬಗ್ಗೆ ಪೊಲೀಸ್ ಠಾಣೆಗೆ ಯಾರೇ ಬಂದ್ರು ಸಹಿತ ತ್ವರಿತವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು, ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅನ್ನೋದು ನಮ್ದ ಆಶಯ ಆಗುತ್ತೆ. ಓಕೆ, ಮಾತಾಡಿಸ್ತೀನಿ ನಿಮ್ಮನ್ನ. ಸಂಗೀತ ಅವರೇ, ಬಹುಶಃ ಮಕ್ಕಳ ಪಾಲನೆಗಿಂತ ತನ್ನ ಸ್ವಂತ ಆಸೆಯೇ ಮುಖ್ಯ ಅಂತ ಭಾವಿಸುವಂತವ್ರನ್ನ ತಾಯಿ ಅಂತ ಹೇಳಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಸರ್, ಏನ್ ಗೊತ್ತಾ, ಇತ್ತೀಚೆಗೆ ಇದೆಲ್ಲ ಜಾಸ್ತಿ ಆಗ್ಲಿಕ್ಕೆ ಕಾರಣವೇ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಅಂತಾನೆ ಹೇಳ್ಬೋದು. ಈಗ ಏನು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಸ್ನ್ಯಾಪ್ಚಾಟ್ ಇದೆ, ಎಲ್ಲರಿಗೂ ಈಸಿಯಾಗಿ ಆಕ್ಸೆಸೇಬಲ್ ಆಗುತ್ತೆ ಸರ್. ಮೊದಲಾದ್ರೆ ನೀವೆಲ್ಲಾದ್ರೂ ವರ್ಕ್ ಮಾಡ್ತಿದ್ರೆ ಮಾತ್ರ ಈ ರೀತಿಯಾದಂತಹ ವಿವಾಹೇತರ ಸಂಬಂಧಗಳನ್ನ ನಾವು ಕಾಣ್ತಾ ಇದ್ವಿ. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರ ಹತ್ರ ಮೊಬೈಲ್ ಇದೆ, ಎಲ್ಲರೂ ಇಂಟರ್ನೆಟ್ ಅನ್ನ ಹಾಕೊಂಡಿರ್ತಾರೆ. ಈಗ ಆರಾಮ್ಸೆ ಫೇಸ್ಬುಕ್ ಅಂತ ಹೇಳಿದ್ರೆ ಅದ್ರ ಫ್ರೀ ಹಬ್. ಈಗ ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ. ಅದನ್ನ ನೀವು ಫೇಸ್ಬುಕ್ ನೋಡ್ತಾ ಹೋದ್ರೆ, ಯಬ್ಬಾ, ಫೇಸ್ಬುಕ್ 10 ವರ್ಷದ ಹಿಂದಿರುವಂತ